ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜಗಪಯಣ ಜಗ್ಗಿ ಚಾನಲ್ಗೆ ಸ್ವಾಗತ. ಬಹಳ ದಿನಗಳಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸ್ನೇಹಿತರೆ. ಇವತ್ತು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ಮೊದಲೆಲ್ಲ ಸ್ನೇಹಿತರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಮ್ಮ ವಾಹನಗಳಲ್ಲೇ ಹೋಗೋದಾಯಿತು. ಆದರೆ ಈಗ ಹೋಗಂಗಿಲ್ಲ. ಇಲ್ಲಿ ಅವರೇ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಪಾರ್ಕಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಫ್ರೀ. ಮೇಲೆ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇರೆ ಯಾವುದೇ ವಾಹನಗಳ ಹೋಗೋದಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಇಲ್ಲಿ ಅವರೇ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಟಿಕೆಟ್ ತೊಗೊಂಡು ಹಾಗೆ ಹೋಗ್ಬೇಕು ಸ್ನೇಹಿತರೆ. ನೋಡಿ, ಈಗ ಕ್ಯೂವಲ್ಲಿ ನಿಂತಿದ್ದೀವಿ. ಒಬ್ಬರಿಗೆ 60 ರೂಪಾಯಿ, ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ. ಸ್ನೇಹಿತರೆ, ಈಗ ಬಸ್ಗೆ ಟಿಕೆಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಗೋಪಾಲಸ್ವಾಮಿ ಬೆಟ್ಟ. ಈಗ ಒಂದೊಂದು ಬಸ್ಸು ರೆಡಿಯಾಗಿದೆ. ಒಬ್ರಿಗೆ 60 ರೂಪಾಯಿ ಬಸ್ಗೆ. ನೋಡಿ ಸ್ನೇಹಿತರೆ, ಬಸ್ಸಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮರ ಗಿಡಗಳು, ಬೆಟ್ಟ ಗುಡ್ಡಗಳು. ಈ ಕಾಡಲ್ಲಿ ಹೋಗ್ಬೇಕಾದ್ರೆ ತುಂಬ ಪ್ರಾಣಿಗಳು ಕೂಡ ಸಿಗುತ್ತೆ. ಆನೆಗಳು, ಜಿಂಕೆ, ಸಾರಂಗ ಎಲ್ಲ ಹೆಚ್ಚಾಗಿ ಸಿಗುತ್ತೆ ಸ್ನೇಹಿತರೆ. ಈ ಬೆಟ್ಟ ನೋಡೋದಕ್ಕೆ ತುಂಬ ಸುಂದರವಾಗಿ ಅದ್ಭುತವಾಗಿದೆ ಮತ್ತು ಅಲ್ಲಿಯ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸಿಟಿಯಲ್ಲಿರೋ ವಾತಾವರಣಕ್ಕೂ ಹಾಗೂ ಬೆಟ್ಟದಲ್ಲಿ ಇರೋ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ. ರಜೆಯಲ್ಲಿ ಫ್ಯಾಮಿಲಿನ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಇದ್ದರೆ ಒಂದು ದಿನದ ಟ್ರಿಪ್ಗೆ ಗೋಪಾಲಸ್ವಾಮಿ ಬೆಟ್ಟ ಹಾಗೂ ಬಂಡೀಪುರಕ್ಕೆ ಬಂದು ಹೋಗ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಹಾಗೂ ಇಲ್ಲಿನ ಪ್ರಕೃತಿ, ಬೆಟ್ಟ ಗುಡ್ಡಗಳು, ಕಾಡು, ವಿಧ ವಿಧವಾದ ಪ್ರಾಣಿಗಳು ಎಲ್ಲ ಕಾಣಿಸುತ್ತೆ. ಎಲ್ಲವನ್ನು ನೋಡ್ಬೋದು. ಇನ್ನೊಂದು ಖುಷಿ ಕೊಡೋ ವಿಚಾರ ಏನಂದರೆ ಸ್ನೇಹಿತರೆ, ಪ್ರತಿದಿನ ಗೋಪಾಲಸ್ವಾಮಿ ಬೆಟ್ಟದ ದೇವಸ್ಥಾನದ ಮುಂಭಾಗಕ್ಕೆ ಒಂದು ಕಾಡಾನೆ ಬರುತ್ತೆ ಸ್ನೇಹಿತರೆ. ಅದು ಬಹಳ ದಿನಗಳಿಂದ ಬರ್ತಿದೆ, ಆದರೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಜನಗಳು ಕೂಡ ಅದಕ್ಕೆ ತೊಂದರೆ ಕೊಡಬಾರ್ದು, ಕೀಟ್ಲೆ ಮಾಡಬಾರ್ದು. ಅದು ಸುಮ್ಮನೆ ಇದೆ ಅಂತ ಹೇಳಿ ಅದರ ಹತ್ರ ಹೋಗೋದು ಮತ್ತು ಸೆಲ್ಫಿ ತಗೊಳ್ಳೋದಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡೋಕ್ಕೋದ್ರೆ ಜೀವಕ್ಕೆ ಹಾನಿ ಆಗುತ್ತೆ ಸ್ನೇಹಿತರೆ. ಏನಿದ್ರು ನೋಡಬೇಕು, ಖುಷಿ ಪಡಬೇಕು ಅಷ್ಟೇ. ನಮ್ಮಿಂದ ಅದಕ್ಕೆ ತೊಂದರೆ ಆದರೆ ಅದು ಕೂಡ ನಮಗೆ ತೊಂದರೆ ಕೊಡುತ್ತೆ. ನಾವು ಅದಕ್ಕೆ ತೊಂದರೆ ಕೊಡೋದು ಬೇಡ. ಭಯ ಇದ್ದಿದ್ದಲ್ಲ, ಭಯ ಸ್ಟಾರ್ಟಿಂಗ್ ಬಂದವ್ರು ಭಯನೇ ಹುಟ್ಟಲ್ಲ. ಸ್ನೇಹಿತರೆ, ಮೊದಲ ಬಾರಿಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಏನಾದ್ರು ಬಂದರೆ ತುಂಬ ಖುಷಿಯಾಗುತ್ತೆ ಮತ್ತು ಮೇಲಿಂದ ಕೆಳಗಡೆ ನೋಡಿದ್ರೆ ಭಯ ಕೂಡ ಆಗುತ್ತೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಎತ್ತರದಿಂದ ಕೆಳಗಡೆ ನೋಡಿದಾಗ ಭಯ ಆಗುತ್ತೆ ಸ್ನೇಹಿತರೆ. ಮತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗುವಂಥ ಫೀಲೇ ಬೇರೆ ಆಗುತ್ತೆ ಸ್ನೇಹಿತರೆ. ಎಲ್ಲ ಸುತ್ತಮುತ್ತ ಮರ ಗಿಡಗಳು ನೋಡಿಕೊಂಡು ಹಾಗೂ ಅಲ್ಲಿ ತಿರುವುಗಳು ಸಾಕಷ್ಟು ಇರ್ತದೆ. ಎಲ್ಲ ಮೇಲಿಂದ ಕೆಳಗಡೆ ಮರ ಗಿಡಗಳು, ಪ್ರಾಣಿಗಳು ಎಲ್ಲ ಕಾಣಿಸುತ್ತೆ. ತುಂಬ ಖುಷಿ ಕೊಡುವಂತಹ ಸ್ಥಳ ಸ್ನೇಹಿತರೆ. ನನ್ನ ಜೊತೆ ಬಂದಿರುವ ಹುಡುಗ ಕೂಡ ತುಂಬ ಭಯ ಆಗ್ತಾಯಿದೆ, ಮೇಲಿಂದ ಹೋಗ್ತಾ ಇದ್ದಾಗ ಒಂಥರ ಫ್ಲೈಟಲ್ಲಿ ಹೋಗೋ ಥರ ಫೀಲ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಒಬ್ಬೊಬ್ಬರಿಗೆ ಒಂದೊಂದು ಥರ ಫೀಲ್ ಆಗ್ತಾ ಇರ್ತದೆ. ಹೊಸದಾಗಿ ಬಂದರೆ ಮಾತ್ರ ತುಂಬ ಎಂಜಾಯ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗೆ ಕಾಡನ್ನು ನೋಡಿಕೊಂಡು ದೇವಸ್ಥಾನದ ಇತಿಹಾಸ ಮತ್ತು ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲಿನ ಪ್ರಕೃತಿ, ವಾತಾವರಣ ಎಲ್ಲವನ್ನು ನೋಡಿಕೊಂಡು ಹಾಗೆ ಖುಷಿಯಾಗಿ ಬರೋಣ. ಬನ್ನಿ ಸ್ನೇಹಿತರೆ.
ಗಾಳಿ ಕಣ್ಣು ಬೀಸುತ್ತೆ. ಫುಲ್ಲು ವೆದರೇ ಚೇಂಜ್ ಆಗುತ್ತೆ. ಜನ ಬಸ್ ಹತ್ತೋದಕ್ಕೆ ಕಾಯ್ಕೊಂಡಿದ್ದಾರೆ. ತುಂಬ ರಶ್ ಆಗೋಗಿದೆ. ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿರೋರು. ಸ್ನೇಹಿತರೆ, ಬೆಟ್ಟದ ಮೇಲೆ ಹಾಗೆ ಬರ್ತಾ ಇದ್ದಂಗೆ ತಂಪಾದ ಗಾಳಿ ಶುರುವಾಯ್ತಾ ಇದೆ. ಬೆಟ್ಟದ ಮೇಲಿಂದ ಸುತ್ತಮುತ್ತಲಿನ ವಾತಾವರಣ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಸ್ನೇಹಿತರೆ. ಸೆಲ್ಫಿ ತಗೊಳ್ಳೋಕ್ಕೆ, ಫೋಟೋಗಳು ತೆಗೆಸೋದಕ್ಕೆ ಮಾತ್ರ ಅದ್ಭುತವಾದ ಸ್ಥಳ ಇದು. ಹಾಗೂ ಇಲ್ಲಿನ ವಾತಾವರಣದಲ್ಲಿ ಇದ್ಬಿಟ್ರೆ ಇಲ್ಲಿಂದ ಬಿಟ್ಟು ಹೋಗೋ ಮನಸ್ಸೇ ಬರಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ನಮ್ಮ ಚಾಮರಾಜನಗರದ ಸುತ್ತಮುತ್ತ ಈ ಥರ ಪ್ರದೇಶಗಳು ಇರೋದ್ರಿಂದ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಊರಿನಲ್ಲಿ ಇಷ್ಟು ಸುಂದರವಾದ ಸ್ಥಳಗಳಿವೆ. ಈ ಥರ ಅದ್ಭುತವಾದ ಸ್ಥಳಗಳು ನಮ್ಮ ಊರಿನ ಸುತ್ತಮುತ್ತ ಇರೋದೇ ನಮಗೆ ತುಂಬ ಖುಷಿ ಮತ್ತು ಹೆಮ್ಮೆ ಕೂಡ ಆಗುತ್ತೆ. ಸ್ನೇಹಿತರೆ, ನೀವುಗಳು ಕೂಡ ಯಾರೇ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿಲ್ಲ ಅಂದರೆ ಒಮ್ಮೆ ಭೇಟಿ ಕೊಡಿ. ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ. ಇಲ್ಲಿನ ವಾತಾವರಣ ಮಾತ್ರ ತುಂಬ ಇಷ್ಟ ಆಗುತ್ತೆ. ಇಲ್ಲಿನ ಪ್ರಕೃತಿ ವಾತಾವರಣದಲ್ಲಿ ಒಂದು ದಿನ ಕಳೆದ್ರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಮತ್ತು ಉತ್ತಮವಾದ ಗಾಳಿ ಸಿಗುತ್ತೆ. ಸಿಟಿಯಲ್ಲೇ ಇದ್ದು ಬೇಜಾರಾಗಿರೋರು ನೆಮ್ಮದಿ ಸಿಗಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ಒಂದು ದಿನ ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ವಾತಾವರಣ. ನೀವು ಬಂದರೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ. ಈಗ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ತುಂಬ ಸುತ್ತಮುತ್ತ ಎಲ್ಲೇ ನೋಡೋ ತುಂಬ ಅದ್ಭುತವಾಗಿ ಕಾಣಿಸ್ತದೆ. ಪ್ರಕೃತಿ ಸೌಂದರ್ಯ ನೋಡೋರಿಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ ಪ್ರವಾಸಿಗರು. ಇಲ್ಲಿಂದ ನೋಡೋಕ್ಕಂತೂ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆ ಒಂದು ರೌಂಡು ಬಳಸಿ ಬರೋಣ ಬನ್ನಿ ಸ್ನೇಹಿತರೆ. ಪ್ರಸಾದ ವಿತರಣೆ ಕೂಡ ಮಾಡ್ತಾ ಇದ್ದಾರೆ ಬಂದಿರೋ ಭಕ್ತಾದಿಗಳಿಗೆ. ಪ್ರಸಾದ ಕೊಡ್ತಾರೆ ಎಲ್ಲರಿಗೂ. ಮೊದಲು ಒಳಗಡೆ ಕೊಡ್ತಾರೆ, ಈಗ ಹೊರಗಡೆನೇ ಎಲ್ಲರಿಗೂ ಕೊಡ್ತಾರೆ. ಆರಾಮಾಗಿ ತಿನ್ಬೋದು. ಯಾವುದೇ ಸಮಯದಲ್ಲೂ ಕೂಡ ಇದೇ ಥರ ವಾತಾವರಣ ಇರ್ತದೆ ಸ್ನೇಹಿತರೆ. ಯಾವಾಗಲೂ ತಂಪಾದ ಗಾಳಿ ಬೀಸ್ತಾ ಇರ್ತದೆ, ಒಳ್ಳೆ ವಾತಾವರಣ ಮತ್ತು ಫೋಟೋಗಳು ತೆಗೆಸೋದು ತುಂಬ ಚೆನ್ನಾಗಿರ್ತದೆ ಸ್ಥಳಗಳು.
ಫ್ಯಾಮಿಲಿ ಬಂದರೆ ತುಂಬ ಖುಷಿ ಪಡ್ಕೊಂಡು ಹೋಗಿಸ್ತಾರೆ. ವಿಡಿಯೋ ದೇವಸ್ಥಾನದ ಮುಂಭಾಗ ಸ್ನೇಹಿತರೆ ಒಳಗಡೆ ಚಿತ್ರೀಕರಣದ ಅವಕಾಶ ಇಲ್ಲ, ಇಷ್ಟೇ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸ್ನೇಹಿತರೆ, ಕೊನೆಗೂ ಅಲ್ಲಿನ ಸಿಬ್ಬಂದಿಯವರ ಹತ್ರ ಕೇಳಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ ಸ್ನೇಹಿತರೆ. ಅವರು ಒಳಗಡೆ ಹೋಗಿ ಆದರೆ ದೇವಸ್ಥಾನದ ಗರ್ಭಗುಡಿಯ ಚಿತ್ರೀಕರಣ ಮಾಡಬೇಡಿ ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಇತಿಹಾಸನ 2 ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಇದು ಪೂರ್ತಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ. ಇದು ಯಾವುದೇ ಗರುಡ ಪಕ್ಷಿ ಅಲ್ವಾ ಇದು? ಸ್ನೇಹಿತರೆ, ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದು ದೇವಸ್ಥಾನದ ಒಳಭಾಗ. ಅಲ್ಲೆಲ್ಲ ಅನ್ನದಾನ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆಗಳು ಮಾಡಿದ್ದಾರೆ ಸ್ನೇಹಿತರೆ. ಈಗ ಊಟ ಕೊಡ್ತಾಯಿದ್ದಾರೆ. ಊಟ ಇಸ್ಕೊಂಡು ಬರ್ತೀವಿ. ಅನ್ನ, ಸಾಂಬಾರು, ಪಾಯಸ ಎಲ್ಲ ಕೊಡ್ತಾಯಿದ್ದಾರೆ. ಸಂಜೆ ತನಕನೂ ಇರ್ತದಾ? ಬೆಳಿಗ್ಗೆ 12:30 5:30. ಹಾಂ. ನೋಡಿ ಸ್ನೇಹಿತರೆ, ಅಲ್ಲಿ ಈಸ್ಕೊಬಂದು ಎಲ್ಲ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ನಾವು ಕೂಡ ಊಟ ಮಾಡಬೇಕು. ನಮ್ಮ ಹುಡುಗ ಈಸ್ಕೊಂಡಿದ್ದಾನೆ ಪ್ರಸಾದ. ಹೇಗಿದೆ ಪ್ರಸಾದ? ಸ್ನೇಹಿತರೆ, ದೇವಸ್ಥಾನದಿಂದ ಕೊಟ್ಟಿದ್ದ ಪ್ರಸಾದವನ್ನು ಎಲ್ಲ ತಿಂದಾಯಿತು. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಇಲ್ಲೇ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಹಿರಿಯ ವ್ಯಕ್ತಿ ಹತ್ರ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ. ಬನ್ನಿ ಸ್ನೇಹಿತರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿ 1315ರಲ್ಲಿ ದೇವಸ್ಥಾನ ಕಟ್ಟಿರೋದು. ಇಲ್ಲಿ 77 ಕೊಳಗಳಿದ್ದಾವೆ ಸರ್. ಒಂದು ಕೊಳಕ್ಕೊಂದೊಂದು ಹೆಸರು. 3 ಕೊಳ ವಿಶೇಷ. ಒಂದು ಕೊಳದಲ್ಲಿ ಒಂದು ಋಷಿ ತಪಸ್ಸು ಕೂತಿದಾಗ ಆ ತಪಸ್ಸಕ್ಕೆ ಹೋಗಿ ಕುಂತ್ಕೊಂಡು ಜಪ ಮಾಡ್ತಿರುವಾಗ ಭಗವಂತ ಅಂದರೆ ಈ ಕಾಗೆ ಬಂದು ಆ ಕುಚ್ಚೈನ ಉಳ್ಳಿಸ್ಬಿಡ್ತು, ಒದ್ದು ಉಂಟಿಸ್ಬಿಡ್ತು. ಅದನ್ನು ಒದ್ದು ಉಂಟಿಸ್ಬಿಟ್ಟಾಗ ಒಂದು ಕೊಳ ರೀತಿ ಆಗ್ತು, ಸಂತಾನ ಕೊಳ ಅಂತ. ಅದೇ ಹಂಸ ಕೊಳ್ತ ಅದ್ರ ಹೆಸರು. ಅಲ್ಲಿ ಎಷ್ಟೇ ಇಲ್ಲಿಂದ ಹೋಗಿ ತಿರುಪತಿಗೆ ಬೀಳ್ತಾ ಒಂದು ವಿಶೇಷ ಕೊಳ ನೀರು. ಸರ್, ಅದೊಂದು ವಿಶೇಷ. ಆಮೇಲೆ ಅಲ್ಲಿ ಯಾರಿಗೆ ಸಂತಾನ ಇದೆಲ್ಲ ಕೊಳದಲ್ಲಿ ಸ್ನಾನ ಮಾಡಿ ಒಂದು ಬಂಡೆ ಇದೆ. ಬಂಡೆಯಲ್ಲಿ ನೀರು ತಗೊಂಬಂದು ದೇವ್ರ ಪಾತ್ಗೆ ಇಟ್ಟು ಮನೇಲಿ ತಗೊಂಡಾಗ ಉಪಯೋಗಿಸ್ತಾರೆ, ಸಂತಾನ ಆಗುತ್ತೆ, ಒಂದು ವಿಶೇಷ. ಅದೇ ರೀತಿ ಮಕ್ಕಳು ಕರ್ಕೊಂಡು ಸುಮಾರು ದಿನ ನಾಮಕರಣ ಮಾಡಿಸ್ತಾರೆ ಸರ್. ಅಲ್ಲಿ ಒಂದು ಇತಿಹಾಸ ಅಂದರೆ ಇದು. ಆಮೇಲೆ ಇದು 4674 ಅಡಿ ಎತ್ತರ ಸರ್ ಈ ಬೆಟ್ಟ ಇರೋದು. ಈ ಬೆಟ್ಟ ಅಂದರೆ ಈ ಮೋಡೆ ಜೂನ್ ಜುಲೈ ಬಂದರೆ ಮೋಡೆ ಎಲ್ಲ ಕ್ಲೀನಾಗಿ 3 ತಿಂಗಳವರೆಗೂ ಏನೂ ಕಾಣಲ್ಲ, ಅಷ್ಟು ಹಿಮ. ಅದನ್ನು ಆಮೇಲೆ ಈ ದೇವಸ್ಥಾನ 1315ರಲ್ಲಿ ಚೋಳ ರಾಜ ಅಂತ
ಮಧಿಕಾರಿ ದಂಡನಾಯಕ ಅಂತ ಈ ದೇವಸ್ಥಾನ ಕಟ್ಟಿರೋದು. ಒಂದೇ ಕಲ್ಲಲ್ಲಿ ರುಕ್ಮಿಣಿ ಸತ್ಯಮ ಗೋಗಳು ಗೋಪಾಲಕರು ಒಂದೇ ಕಲ್ಲಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಸರ್ ಅದು. ಆಮೇಲೆ ಇಲ್ಲಿ ಒಂದು ಇತಿಹಾಸ ಅಂದಾಗೆ ಯಾರು ಅವ್ರನ್ನ ಭಗವಂತನಲ್ಲಿ ನಂಬಿರ್ತಾರೆ ಅದೇ ರೀತಿ ಭಗವಂತ ಅವನ್ನ ಒಂದು ಇದು ಮಾಡ್ತೇನೆ ಸರ್. ನೀ ಎಲ್ಲಿ ಇರೋಂಥ ಬೋರ್ಡಲ್ಲಿ ಇರೋದಂತ ಅದೇ ಹೇಳ್ದು ಅದನ್ನೇ ಇನ್ನೂ ಜಾಸ್ತಿ ಇದೆ ಅಂದ್ರೆ ಅವ್ರು ಹೇಳಿದ್ರೆ ಅವರು ಚೆನ್ನಾಗಿ ಇನ್ನೂ ಹೇಳ್ತಾರೆ ಸಾಹೇಬ್ರೆ. ಅದಷ್ಟೇ. ಒಂದು 1317 ದೇವಸ್ಥಾನ ಕಟ್ಟಿರೋದು, 77 ಕೊಳೆ, 7 ಸುತ್ತನ ಕೋಟೆ. ಯಾವ ಸರ್? ಹಾಂ ಇಲ್ಲ ಸರ್, ಅದು ಎಲ್ಲ ಫಾರೆಸ್ಟ್ನವರು ಗಾರ್ಡು ಇದು ಮಾಡಬೇಕು. ಆಮೇಲೆ ಮೊದಲೆಲ್ಲ ಹೋಗ್ತಿದ್ರು ಸರ್. ಈಗ ಆನೆ, ಹುಲಿ, ಚಿರತೆ, ಕಾಡೆಮ್ಮೆ, ಜಿಂಕೆಗಳು ವಿಪರೀತ ಇಲ್ಲಿ. ಅದರಿಂದ ಆಡಿ ಯಾವ ಕಡೆಗೂ ಹೋಗ್ಬಿಡಲ್ಲ. ಸಾಯಂಕಾಲ ಆಯಿತು ಅಂದ್ರೆ 4 ಗಂಟೆಗೆ ಒಂದು ಒಂಟಿ ಆನೆ ಬರ್ತಾವೆ ಸರ್. ಅದು ಸ್ವಲ್ಪ 12 ಗಂಟೆ ರಾತ್ರಿ ಹೊತ್ತಿಗೂ ಇಲ್ಲೇ ನಮ್ಮ ಜೊತೆಲಿ ಇರ್ತಾರೆ. ನಾವು ಇಲ್ಲೇ ಇದು ಮಾಡ್ತೀವಿ, ಇಲ್ಲೇ ಡ್ಯೂಟಿ ಮಾಡ್ತೀವಿ. ರಾತ್ರಿ 2-3 ದಿನ ಇಲ್ಲೇ ಇದ್ದೇ ಇರ್ತಾವೆ. ರಾತ್ರಿ ಹೊತ್ತು ಇಲ್ಲೇ ಇರ್ತವೆ ಸರ್. ಡೈಲಿ ಬರ್ತಾವೆ ಸರ್. ಅದು ಏನು ತೊಂದರೆ ಇಲ್ಲ. ಎಲ್ಲ ಸುಮಾರು ಜನ ಇಲ್ಲೆಲ್ಲ ಇದ್ರೂ ಅದ್ರ ಪಾಡಿಗೆ ನಿಂತಿರುತ್ತೆ. ಎಲ್ಲ ಫೋಟೋ ತಗೋತಾರ, ನೆಮ್ಮದಿಯಾಗಿ ನಿಂತಿದ್ದು ಹೋಗುತ್ತಾ. ಅಂತೆ ಮೇಲೆ ನಿಂತಿಗತ್ತಾ 5 ಗಂಟೆ ಮೇಲೆ ಎಲ್ಲ ಉಂಟಾದ್ಮೇಲೆ ಬಂದು ಬಾಗಿಲು ನಿಂತ್ಕೊಂಡ್ಬಿಡುತ್ತೆ. ನಾವೊಂದು ಸ್ವಲ್ಪ ಏನಾರು ಇದ್ದರೆ ಕೊಡ್ತೀವಿ, ಇಲ್ಲ ಕೊಡಂಗಿಲ್ಲ. ಕಾನೂನು ಯಾವುದೇ ಇದ್ರೂ ಅದನ್ನು ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಅದು ಮಾದೇವಂತ ಸರ್. ನಾವು ಇಲ್ಲಿ ಪಕ್ಕದಲ್ಲಿ ಸರ್, ಹೊನ್ನೇಗೌಡನಹಳ್ಳಿ ಅಂತ. ನಾವು ಇಲ್ಲೇ ಭಗವಂತನ ಸೇವೆ ಮಾಡ್ಕೊಂಡು ಒಂದು 20-30 ವರ್ಷದಿಂದ ಭಗವಂತನ ಸೇವೆ ಮಾಡ್ತೇವೆ ಸರ್. ಹಾಂ ಸರ್, ಇಲ್ಲೇ ಮಾಡ್ತಾಯಿದ್ದೀವಿ ಸರ್, ಇಲ್ಲೇ ಇರ್ತೀವಿ ಸರ್. ಒಳ್ಳೆಯದಲ್ಲಿ ಬನ್ನಿ ಸರ್, ಒಳ್ಳೆಯದಲ್ಲಿ ಭಗವಂತ ನಿಮ್ಮ ಕೈ ಆರೋಗ್ಯಗಳನ್ನು ಕೊಡಲಿ ಸರ್. ಸ್ನೇಹಿತರೆ, ಇಲ್ಲಿನ ಸಿಬ್ಬಂದಿ 4 ಗಂಟೆಗೆ ಆನೆ ಬರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಅಂತ ವೆಯ್ಟ್ ಮಾಡ್ತಾ ಕೂತಿದ್ವಿ. ಕರೆಕ್ಟಾಗಿ 4 ಗಂಟೆ ಅಷ್ಟೊತ್ತಿಗೆ ಆನೆ ಬಂತು ಸ್ನೇಹಿತರೆ. ನೋಡಿ, ಬಂದು ಎಲ್ಲರಿಗೂ ಪೋಸ್ ಕೊಡ್ತಾ ಇದೆ. ಎಲ್ಲ ಕೂಡ ಫೋಟೋ ತೆಗಿಸ್ಕೊತಾ ಇದ್ದಾರೆ. ಆದರೆ ಯಾರು ಕೂಡ ಅದು ಸುಮ್ಮನೆ ನಿಂತಿದೆ ಅಂತ ಹುಚ್ಚು ಸಾಹಸ ಮಾಡೋಕ್ಕೆ ಹೋಗ್ಬಾರ್ದು. ಅದು ಸುಮ್ಮನೆ ನಿಂತಿದೆ ಅಂತಂದ್ಬಿಟ್ಟು ಹತ್ರ ಹೋಗೋದು, ಅದ್ರ ಮುಂದೆ ಹೋಗೋದು, ಆ ಥರ ಎಲ್ಲ ಮಾಡಿದ್ರೆ ಅವರ ಜೀವಕ್ಕೆ ಆಪತ್ತು ಮತ್ತು ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಇನ್ನು ಮುಂದೆ ಯಾರಿಗೂ ಕೂಡ ಪ್ರವಾಸಿಗರಿಗೆ ಇಷ್ಟು ಫ್ರೀಯಾಗಿ ನಾವು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕಾಲ ಕಳೆಯುವಂಥ ಅವಕಾಶನ ಕಳ್ಕೊಬೇಕಾಯ್ತದೆ. ಯಾಕಂದರೆ ಸರ್ಕಾರದಿಂದ ಅದೇ ಥರ ಕಟ್ಟುನಿಟ್ಟಿನ ಕ್ರಮನ ಅನುಸರಿಸೋ ಥರ ನಿಯಮ ಜಾರಿ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ತುಂಬ ಖುಷಿ ಆಯಿತು ಸ್ನೇಹಿತರೆ, ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪ್ರತಿದಿನ ಇದು ದರ್ಶನ ಕೊಡುತ್ತೆ ಎಲ್ಲ ಭಕ್ತಾದಿಗಳಿಗೆ. ಸ್ನೇಹಿತರೆ, ಈಗ ಆ ಕಡೆ ನಡ್ಕೊಂಡು ಹೋಗ್ತಾ ಇದೆ. ಓಡಕ್ಕಾಗಲ್ಲ, ಇಲ್ಲೇ ರೀ. ಸಾಕು ಇಲ್ಲಿ ಲಾಸ್ಟ್ ನೀವು ಇಲ್ಲಿ ಲಾಸ್ಟ್ ಯಾರು ಸ್ಟಾರ್ಟ್ ಆಗ್ಬೇಕು.
ಕಳಿಸ್ತಾ ಇದ್ದಾರೆ ಅದನ್ನ. ಈ ಕಡೆ ಬಾ. ಪ್ರತಿ ದಿನ ದರ್ಶನ ಕೊಡ್ತಾ ಇದ್ದು. ಹಲೋ, ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದೆ. ಹೆಂಗೆ ಅನಿಸ್ತು ನಿಮಗೆ ಅನುಭವ? ತುಂಬ ಖುಷಿ ಆಯ್ತು. ಇವತ್ತು ನಾನು ಸುಮಾರು ಸರಿ ಬಂದಿದ್ದೆ, ಈ ಥರ ಒಂಥರ ಖುಷಿ ವಾತಾವರಣ ನೋಡಿರಲಿಲ್ಲ. ಆಗ ಒಂಥರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಈಗ ಬಂದಿರೋದಕ್ಕೊಂದು ಸ್ವಲ್ಪ ವಾತಾವರಣ ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಇತ್ತು. ಅಷ್ಟು ಸಲ ಬಂದಿದ್ರು, ಒಂದು ಸಲ ಪ್ರಸಾದ ಊಟ ಮಾಡಿರಲಿಲ್ಲ ಇಲ್ಲಿ. ಇವತ್ತು ಒಳ್ಳೆ ಪ್ರಸಾದ ಸಿಕ್ತು. ಮತ್ತು ಒಂಟಿ ಸಲಗ ನೋಡೋಕೆ ಪುಣ್ಯ ಬಂತು. ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ಇದೇ ಪ್ರಥಮ ಮರಿಗನ ಬಂದಾಗ ನೋಡಿರೋದು ಒಂಟಿ ಸಲಗನ. ಮತ್ತು ಹತ್ತೂರಿಂದ ನೋಡ್ದಂಗೆ ಆಯಿತು ಒಂಟಿ ಸಲಗನ. ಒಂಥರ ವಾತಾವರಣ ಅಂದರೆ ಬೆಳಿಗ್ಗೆ ಟೈಮ್ ಬಂದರೆ ಮಾತ್ರ ಎಲ್ಲ ಸೂಪರಾಗಿರುತ್ತೆ ಅಂತಾರೆ, ಆದರೆ ಈ ಟೈಮ್ನಲ್ಲೇ ಸಖತ್ತಾಗಿದೆ ವಾತಾವರಣ, ಕೋಲ್ಡಾಗಿ. ಆದರೂ ಒಳ್ಳೆ ಪ್ಲೇಸು, ಟೂರಿಸ್ಟ್ ಪ್ಲೇಸು. ಎಲ್ಲರೂ ಬಂದು ನೋಡಿ. ಇಲ್ಲಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆ ಕಡೆ ಗೇಟಿಂದ ಒಬ್ರಿಗೆ 60 ರೂಪಾಯಿ ಟಿಕೆಟು. ಈ ಥರ ಗೌರ್ಮೆಂಟ್ ಬಸ್ಸು ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ 60 ರೂಪಾಯಿ ತಗೊಂಡ್ರೆ. ಸಾಕಷ್ಟು ಜನ ನಿಂತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂತ ನಾವು ಕಾಯ್ಕೊಂಡಿದ್ದೀವಿ. ಅಲ್ಲಿ ತನಕ ಮತ್ತೆ ಆನೆ ಮತ್ತು ಅದರ ಪ್ರಾಣಿ ಬರ್ತದೆ ನೋಡೋಣ. ತುಂಬ ಖುಷಿ ಆಗ್ತದೆ ಈ ಸ್ಥಳ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ ಸ್ನೇಹಿತರೆ. ಖಾಲಿ ಮಾಡ್ಬೇಕು ನೀವು ಬರ್ತೀರಾ? ಬರೀ ಇದು ಬಿಟ್ರೆ 5 ಗಂಟೆ ಬಸ್ ಇರೋದು. ಜಿಂಕೆ ಜಿಂಕೆ ಬೇಡಿಕೆ ಈಡೇರಿಸಿಲ್ಲ, ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ, ಕೇಳಕ್ ಹೋಯ್ತಾವ.
ಓಡಿಸ್ತೇನೆ ನಾವು ನೀನು ಇಲ್ಲಿ ಕೂರ್ಬಿಟ್ರೆ ಎಲ್ಲ ಇಳಿದು ಓಡ್ಬಿಡ್ತಾರ ನೀವು ಒಬ್ಬನೇ ಓಡಿಸೋ ಓದ್ತೀನಿ ಅನ್ನಲಿಲ್ಲ. ಸ್ನೇಹಿತರೆ, ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂದು ದಿನ ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿತ್ತು ಅಲ್ಲಿನ ಪ್ರಕೃತಿ ವಾತಾವರಣ, ಹಾಗೂ ಅಲ್ಲಿ ಸುತ್ತಮುತ್ತ ಪ್ರಾಣಿಗಳು ಕಾಣಿಸುತ್ತೆ ಸ್ನೇಹಿತರೆ. ಸುಮಾರು ಒಂದು 3-4 ವಿಧದ ಪ್ರಾಣಿಗಳು ನೋಡಿದ್ವಿ ನಾವು. ಎಲ್ಲ ಬೆಟ್ಟದಿಂದ ದೂರ ಇತ್ತು ಒಟ್ಟಿನಲ್ಲಿ. ಅದನ್ನು ವಿಡಿಯೋ ಮೂಲಕ ತೋರಿಸೋದಕ್ಕಾಗಲಿಲ್ಲ ಸ್ನೇಹಿತರೆ. ನೀವುಗಳು ಕೂಡ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದರೆ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದರೆ ಒಂದು ದಿನ ಪೂರ್ತಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಪಕ್ಕದಲ್ಲಿರುವ ಬಂಡೀಪುರಕ್ಕೂ ಹೋಗಿ ಅಲ್ಲೂ ಕೂಡ ಸಾಕಷ್ಟು ಪ್ರಾಣಿಗಳನ್ನ ನೋಡ್ಬೋದು. ಎಲ್ಲರೂ ಕೂಡ ಒಮ್ಮೆಯಾದರೂ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಈ ಕಡೆ ಬಂದು ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಜಗಪಯಣ ಜಗ್ಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತು ನಮ್ಮ ವಿಡಿಯೋಗಳನ್ನೆಲ್ಲ ಪೂರ್ತಿಯಾಗಿ ನೋಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನು ಮುಂದೆ ಬರ್ತೀನಿ ಸ್ನೇಹಿತರೆ.